ಉತ್ತಮ ಕ್ಷಮಾಧರ್ಮ ಭಾಗ 3. ಉತ್ತಮ ಕ್ಷಮಾಧರ್ಮ ಭಾಗ 3. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಉತ್ತಮ ಕ್ಷಮಾಧರ್ಮವನ್ನು ಭಾಗ 3ರಲ್ಲಿ ಕೇಳ್ತಾ ಇದ್ದೀರಿ. 2 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ, ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಈಗ ನೇರವಾಗಿ ವಿಷಯ ಪ್ರಾರಂಭ. ಯಾವಾಗಲೂ ಕ್ಷಮೆಯನ್ನು ಧಾರಣೆ ಮಾಡುವುದು ವೀರ ಪುರುಷರ ಆಭರಣ ಇದೆ. ದುರ್ಜನರಿಗೆ ಎಷ್ಟೇ ಉಪಕಾರ ಮಾಡಿದರೂ ಕೂಡ ಅವರು ತಮ್ಮ ಅಪಕಾರ ಬುದ್ಧಿಯನ್ನು ಬಿಡುವುದಿಲ್ಲ. ಹೇಗೆ ಎಂದರೆ, ಸರ್ಪವು ಕ್ರೂರವಾಗಿರುತ್ತದೆ, ದುರ್ಜನರೂ ಕ್ರೂರವಾಗಿರುತ್ತಾರೆ. ಆದರೆ ದುರ್ಜನ ಸರ್ಪಕ್ಕಿಂತಲೂ ಕ್ರೂರಿ ಇರುತ್ತಾರೆ. ಹೇಗೆ ಎಂದರೆ, ಸರ್ಪವು ಮಂತ್ರದ ಪ್ರಭಾವದಿಂದ ಶಾಂತವಾಗಬಹುದು, ಆದರೆ ದುಷ್ಟನು ಎಂದೂ ಶಾಂತವಾಗಲಾರನು. ಆದ್ದರಿಂದ ಸಜ್ಜನರು ದುಷ್ಟರಲ್ಲಿ ಶಾಂತ ಭಾವ ಇಡುವುದೇ ಲೇಸು, ಅಥವಾ ಮಾಧ್ಯಸ್ಥ ಭಾವ ಇಡುವುದೇ ಲೇಸು ಇದೆ. ಕ್ಷಮಾ ಭಾವನೆಯಲ್ಲಿ ಅನೇಕರು ಪ್ರಸಿದ್ಧರಾಗಿದ್ದಾರೆ. ಆದರೆ ವರ್ತಮಾನದಲ್ಲಿ ಅತಿ ಪ್ರಸಿದ್ಧಿ ಅಂದರೆ ಭಗವಾನ್ ಪಾರ್ಶ್ವನಾಥರದ್ದು ಇದೆ. ಭಗವಾನ್ ಪಾರ್ಶ್ವನಾಥರ ಜೀವ 10 ಭಾವಗಳ ಹಿಂದೆ ಕಮಟ ಮತ್ತು ಮರುಭೂತಿ ಎಂದು ಇಬ್ಬರು ಸಹೋದರರು ಇದ್ದರು. ಅದರಲ್ಲಿ ಕಮಟ ದೊಡ್ಡವನು, ಮರುಭೂತಿ ಸಣ್ಣವನು. ಕಮಟನ ತಮ್ಮನಾದ ಮರುಭೂತಿಯ ಮೇಲೆ ಒಂದು ವಿಷಯದಲ್ಲಿ ತಪ್ಪಾಗಿ ತಿಳಿದಂತಹ, ಅಂದರೆ ಕಮಟನ ತಮ್ಮ ಮರುಭೂತಿ ಇದನ್ನಲ್ಲ, ಮರುಭೂತಿ ಆವಾಗ ಕೂಡ ಭಾಳ ಸಾಧು ಸ್ವಭಾವದ ಮನುಷ್ಯ ಇದ್ದ. ಆದರೆ ಅವನನ್ನೇ ಈ ಕಮಟ ತಪ್ಪಾಗಿ ತಿಳಿದು ಬಿಟ್ಟ ಒಂದು ಘಟನೆಯಲ್ಲಿ. ಅದನ್ನು ಅವನು ಇಷ್ಟೊಂದು ಕ್ರೂರವಾಗಿ ದ್ವೇಷ ಸಾಧಿಸ್ತಾ ಬಂದ ತಮ್ಮನ ಮೇಲೆ, ಅಂದರೆ ಮರುಭೂತಿಯ ಮೇಲೆ ದ್ವೇಷ ಮಾಡ್ತಾ ಮಾಡ್ತಾ ಹೀಗೆ ಅದು ಒಂದು ಭವನು ಹೋಯಿತು. ಆಮೇಲೆ ಹೀಗೆ ಮುಂದೆ ಭವಗಳಲ್ಲಿ ಮರುಭೂತಿಯ ಜೀವಕ್ಕೆ ಕಮಟನ ಜೀವ ದುಃಖ ಕೊಡುತ್ತಲೇ ಬಂದ, ಉಪಸರ್ಗ ಮಾಡುತ್ತಲೇ ಬಂದ. ಆದರೆ ಮರುಭೂತಿಯ ಜೀವ ಕ್ಷಮೆ ಮಾಡ್ತಾನೇ ಬಂದರು. ಹಾಗೆ ಬಂದು ಮರುಭೂತಿಯ ಜೀವ ಏನಾಯಿತು, 10 ಭಾವಗಳ ನಂತರ ಭಗವಾನ್ ಪಾರ್ಶ್ವನಾಥ್ ಆದರು. ತೀರ್ಥಂಕರ ಪಾರ್ಶ್ವನಾಥ್ ಅಸಂಖ್ಯ ಜೀವಗಳ ಕಲ್ಯಾಣ ಮಾಡಿದರೂ ಸ್ವಯಂ ತಮ್ಮ ಕಲ್ಯಾಣ ಮಾಡಿಕೊಂಡರು. ಪಾರ್ಶ್ವನಾಥರ ಸಮೋಶರಣವನ್ನು ನೋಡಿ ಕಮಟನ ಜೀವಕ್ಕೆ ಸಮ್ಯಕ್ ದರ್ಶನ ಆಯಿತು. ಇದಕ್ಕಿಂತ ದೊಡ್ಡ ಉಪಕಾರಿ ಯಾರು ಬೇಕು? ಅಂದರೆ ಯಾರಿಂದ ನಮಗೆ ಸಮ್ಯಕ್ ದರ್ಶನ ಆಯಿತು, ಅದಕ್ಕಿಂತ ಈ ಪ್ರಪಂಚದಲ್ಲಿ ನಮಗೆ ಯಾರು ಅದಕ್ಕಿಂತ ದೊಡ್ಡ ಉಪಕಾರಿ ಇದ್ದಾರೆ? ನಿಮಗೆ ಗೊತ್ತಿದೆ? ಯಾರೂ ಇಲ್ಲ. ಇದೊಂದು ವಿಶೇಷವಾದ ಮಾತು. ಇಷ್ಟು ವರ್ಷಗಳ ನನ್ನ ಅನುಭವದ ಮಾತು ಅಂತ ಹೇಳ್ತೀನಿ. ನಿಮಗೆ ಅಕಸ್ಮಾತ್ ಸಮ್ಯಕ್ ದರ್ಶನ ಆದರೆ, ನಿಮಗೆ ಸಮ್ಯಕ್ ದರ್ಶನ ಆಗಲು ಯಾರು ಕಾರಣ? ಅವರು ಈ ತ್ರಿಲೋಕದಲ್ಲಿ ಎಲ್ಲರಿಗಿಂತ ದೊಡ್ಡ ನಿಮ್ಮ ಮಿತ್ರರು ಅಂತ ತಿಳ್ಕೊಳ್ರಿ ಅಷ್ಟೇ. ಅವರಿಗಿಂತ ನಿಮಗೆ ಹೆಚ್ಚಿನವರು, ಅವರಿಗಿಂತ ಹತ್ತಿರದವರು, ಅವರಿಗಿಂತ ಬಂಧುಗಳು, ಅವರಿಗಿಂತ ಮಿತ್ರರು ಇನ್ನು ಈ ತ್ರಿಲೋಕದಲ್ಲಿ ಯಾರೂ ಕೂಡ ಇರಲು ಸಾಧ್ಯ ಇಲ್ಲ. ಯಾರಿಂದ ನಿಮಗೆ ಸಮ್ಯಕ್ ದರ್ಶನ ಆಗಿದೆ ಅವರು ಅಲ್ವಾ? ಅದಕ್ಕಿಂತ ಬಂಧುಗಳು ಬೇಕು ನಿಮಗೆ? ಇಲ್ಲ, ಆ ಥರ ಇಲ್ಲ. ಆದ್ದರಿಂದ ಭಗವಾನ್ ಪಾರ್ಶ್ವನಾಥರ ಸಮೋಷಣ ನೋಡಿ ಕಮಟನ ಜೀವಕ್ಕೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಆಯಿತು ಅಂತಂದ ಮೇಲೆ ಇನ್ನು ಹಾಗಾದರೆ ಈಗ ಏನು ಅನ್ಬೇಕು? ಹಾಗಾದರೆ ಭಗವಾನ್ ಪಾರ್ಶ್ವನಾಥರು ಮಿತ್ರರಿಗಷ್ಟೇ ಅಲ್ಲ, ಶತ್ರುಗಳನ್ನು ಕೂಡ ಕಲ್ಯಾಣ ಮಾಡಿದರು ಅಲ್ವಾ? ಇನ್ನು ಇದಕ್ಕಿಂತ ಹೆಚ್ಚಿನ ಕ್ಷಮೆ ಏನು ಬೇಕು ಹೇಳಿ? ಇದಕ್ಕಿಂತ ಕ್ಷಮೆ ಏನು ಬೇಕಲ್ವಾ? ಹಾಗೆ ಕ್ಷಮೆ ಇದು ಇಹಪರ ಸುಖಕಾರಿ ಇದೆ. ಅಂದರೆ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲೂ ಕೂಡ ಇದು ಭಾಳ ದೊಡ್ಡ ಸುಖಕಾರಿ ವಸ್ತು ಇದೆ. ಇದು ಸುಖ ಕೊಡ್ತದೆ. ನನ್ನ ದೀಕ್ಷಾಗುರುಗಳು ಒಂದು ಘಟನೆ ಹೇಳ್ತಾ ಇದ್ರು, ಭಾಳ ಮಹತ್ವಪೂರ್ಣ ಘಟನೆ. ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಒಬ್ಬ ಮಹಾಮುನಿರಾಜರು ಅತಿ ಘೋರ ತಪಸ್ವಿ ಇದ್ದರು.
ಒಂದು ಸಮಯದಲ್ಲಿ ಕರ್ಮದ ಉದಯದಿಂದ ಅವರ ಕಾಲಿನಲ್ಲಿ ಭಾರಿ ದೊಡ್ಡದಾದ ಒಂದು ಗಾಯ ಆಯಿತು. ಆದರೂ ಕೂಡ ಅವರು ಬಿಸಿಲಿನಲ್ಲಿ ಕಾದ ಕಲ್ಲಿನ ಮೇಲೆ ಕುಳಿತುಕೊಂಡು ತಪ ಮಾಡ್ತಾ ಇದ್ರು. ಕಾಲಿನ ಗಾಯದಲ್ಲಿ ಅನೇಕ ಹುಳುಗಳು ಆಗಿದ್ದವು. ಆ ಹುಳುಗಳು ಬಿಸಿಲಿನ ತಾಪಕ್ಕೆ ಉರುಳಿ ಉರುಳಿ ಕಲ್ಲಿನ ಮೇಲೆ ಬೀಳುತ್ತಾ ಇದ್ದವು. ಮುನಿರಾಜರು ತನ್ನ ತಪವನ್ನು ಬಿಟ್ಟು ಒಂದು ಎಲೆ ಅಂದರೆ ಒಣಗಿದ ಎಲೆಯನ್ನು ಕೈಯಲ್ಲಿ ತೆಗೆದುಕೊಂಡು ಅದರ ಸಹಾಯದಿಂದ ಅಂದರೆ ಎಲೆಯ ಸಹಾಯದಿಂದ ಆ ಕಲ್ಲಿನ ಮೇಲೆ ಬಿದ್ದ ಹುಳುಗಳನ್ನು ಎತ್ತಿ ಎತ್ತಿ ಪುನಃ ಆ ಗಾಯದೊಳಗಡೆ ಹಾಕ್ತಾ ಇದ್ರು. ದಾರಿಯಲ್ಲಿ ಹೋಗುವಂತಹ ಯಾವುದೋ ಒಬ್ಬ ವ್ಯಕ್ತಿ ಇದನ್ನು ಬಹಳ ಆಶ್ಚರ್ಯಕರವಾಗಿ ನೋಡಿಬಿಟ್ಟ. ಈ ರೀತಿಯ ಆಶ್ಚರ್ಯಕರ ಘಟನೆಯನ್ನು ನೋಡಿ ಅವನು ಮುನಿರಾಜರ ಹತ್ರ ಬಂದು ಕೇಳಿಯೇ ಬಿಟ್ಟ, ಪ್ರಶ್ನೆ ಮಾಡಿಯೇ ಬಿಟ್ಟ. ಹೇ ಮುನಿರಾಜ್, ಈ ರೀತಿ ಯಾಕೆ ಮಾಡ್ತಿದ್ದೀರಿ? ಹುಳುಗಳನ್ನೆಲ್ಲ ಸಾಯಿಸ್ಬೇಕಲ್ಲ, ಅವು ನಿಮ್ಗೆ ಅಷ್ಟು ಉಪದ್ರ ಮಾಡ್ತಾವೆ, ಎಲ್ಲ ಕೊಡುವ್ರಿ, ಕಾಲನ್ನ ಉಲ್ಟಾ ಮಾಡಿ ಹಿಂಗೆ ಆ ಬಿಸಿಲ ಮೇಲೆ ಬಿದ್ದು ಸಾಯ್ತವೆ ಅಂತ ಹೇಳ್ದ. ಆವಾಗ ಮುನಿರಾಜರು ಅಂದರು, ಕಲ್ಲು ಬಿಸಿದೆಯಪ್ಪ, ಅವು ಬಿದ್ದು ಸಾಯ್ತಾವೆ, ಅವಕ್ಕೂ ನೋವು ಆಗುತ್ತೆ ಅಂತ ಅಂದರು. ಇದರಲ್ಲಿ ನೋಡಿ, ವಿಚಾರ ಮಾಡಿರಿ, ಇದರಲ್ಲಿ ಕರುಣೆ, ಕ್ಷಮೆ, ದಯಾಭಾವನೆ ಎಲ್ಲವೂ ಒಂದೇ ಸಲ ಪ್ರಕಟ ಆಗುತ್ತದೆ ಅಲ್ವಾ? ಇಂಥ ಉತ್ಕೃಷ್ಟ ಕ್ಷಮೆಯನ್ನು ಮಹಾತ್ಮರೇ ಧರಿಸಬಹುದು. ಇದು ಸಾಮಾನ್ಯ ವ್ಯಕ್ತಿಗಳ ಕೆಲಸ ಅಲ್ಲ. ಆತ್ಮ ಎಂಬ ಭೂಮಿಯಲ್ಲಿ ಸಮ್ಯಕ್ತ್ವ ಎಂಬ ಬೀಜವನ್ನು ಹಾಕಿರಿ. ಮೊಳಕೆಯೊಡೆದು ಸಸಿಯಾಗಿ, ಗಿಡವಾಗಿ, ಮರವಾಗಿ ಬೆಳೆಯಬೇಕಾದರೆ ಕರ್ಮ ಎಂಬ ಇತರ ವಿಷ ವೃಕ್ಷಗಳು ಮತ್ತು ಬಳ್ಳಿಗಳು ಅತೀ ತೊಂದರೆಯನ್ನು ಮಾಡ್ತವೆ. ಆವಾಗ ಧೈರ್ಯದಿಂದ ರತ್ನತ್ರಯ ಮತ್ತು ದಶಧರ್ಮವೆಂಬ ಶಸ್ತ್ರವನ್ನು ಕೈಯಲ್ಲಿ ಹಿಡಿದು ಕರ್ಮವೆಂಬ ವಿಘ್ನ ವೃಕ್ಷಗಳನ್ನು ಕತ್ತರಿಸಬೇಕು. ನಂತರ ಸಮ್ಯಕ್ತ್ವ ವೃಕ್ಷ ಬೆಳೆದು ನಮಗೆ ಮೋಕ್ಷ ಎಂಬ ಫಲವನ್ನು ಕೊಡುತ್ತದೆ. ಕ್ಷುಧಾರೋಗ ಜೀವಕ್ಕೆ ಅನಾದಿ ಕಾಲದಿಂದ ಬಂದಿದೆ. ಅದರ ಶಾಶ್ವತ ಪರಿಹಾರಕ್ಕಾಗಿ ಮೋಕ್ಷ ಎಂಬ ಫಲವನ್ನು ತಿನ್ನಲೇಬೇಕು, ಅಂದರೆ ಸೇವಿಸಬೇಕು. ಬೇರೆ ಯಾವ ದಾರಿಯೂ ಜೀವಕ್ಕೆ ಇಲ್ಲ. ಕ್ರೋಧದ ವಿರುದ್ಧ ಕ್ಷಮೆಯಿಂದ ಮುಂದಿನ ಎಲ್ಲ ಕೆಲಸಗಳು ಕೂಡ ಜೀವಕ್ಕೆ ಸುಗಮವಾಗಿ ಆಗ್ತವೆ. ಗುರುಗಳ ಉಪದೇಶ ಮತ್ತು ಸ್ವಾಧ್ಯಾಯ ರಹಿತವಾದ ಜೀವಕ್ಕೆ ಕೇವಲ ಹೊರಪ್ರಪಂಚದ ವ್ಯವಹಾರ ಮಾತ್ರ ಗಮನದಲ್ಲಿ ಬರ್ತದೆ ಅಷ್ಟೇ, ಮತ್ತು ಅವನು ಅದರಲ್ಲೇ ವ್ಯಸ್ತನಾಗಿ ಸಂಪೂರ್ಣ ಮನುಷ್ಯ ಭಾವವನ್ನು ವ್ಯರ್ಥ ಕಳೆಯುತ್ತಾನೆ. ಯಾವುದೇ ಕರ್ಮ ಇರಲಿ, ಅದು ದ್ರವ್ಯ, ಕ್ಷೇತ್ರ, ಕಾಲ, ಭಾವದ ಸದ್ಭಾವದಲ್ಲೇ ಕೆಲಸ ಮಾಡುತ್ತದೆ. ಆದ್ದರಿಂದ ಅತಿಯಾದ ಪರಿಗ್ರಹದ ಇಚ್ಛೆ, ಪರಿಗ್ರಹ ಸಂಗ್ರಹ, ಅತಿಯಾದ ಜನಸಂಪರ್ಕ ಇವೆಲ್ಲ ಕ್ರೋಧ ಉತ್ಪತ್ತಿಗೆ ಕಾರಣಗಳು ಇರ್ತವೆ. ಇವುಗಳಿಂದ ದೂರ ಇದ್ದವರಿಗೆ ಇದರ ಬಾಧೆಯೂ ಕೂಡ ಕಡಿಮೆ ಇರ್ತದೆ. ತನ್ನ ಮನಸ್ಸಿನ ಇಚ್ಛೆಗೆ ವಿರುದ್ಧ ಯಾವುದೇ ಕಾರ್ಯ ನಡೆದರೂ ಕೂಡ ಕ್ರೋಧ ಉತ್ಪನ್ನ ಆಗುತ್ತದೆ. ಅಕಸ್ಮಾತ್ ನಾವು ಇಚ್ಛೆಯನ್ನೇ ಕಡಿಮೆ ಮಾಡಿಬಿಟ್ಟರೆ, ಅದೇ ಪ್ರಯತ್ನ ಮಾಡಿದರೆ ನಾವು ಕ್ರೋಧ ಉದಯಕ್ಕೆ ಬರಲು ಅವಕಾಶವೇ ಸಿಗುವುದಿಲ್ಲ ಅಲ್ವಾ? ಆದ್ದರಿಂದ ಯಾರಿಗೆ ಪ್ರತಿಷ್ಠೆ, ಸನ್ಮಾನ, ಗೌರವ, ಪರಿಗ್ರಹ ಇವುಗಳ ಇಚ್ಛೆ ಕಡಿಮೆ ಇರುವುದು ಅವರೇ ಕ್ಷಮೆಯನ್ನು ಧರಿಸುತ್ತಾರೆ. ನೋಡಿ, ಈ ಕ್ಷಮಾವಾಣಿ ಪರ್ವ ಅನ್ನೋದೊಂದು ಪ್ರಚಲಿತದಲ್ಲಿ ಇದೆ ಅಲ್ವಾ? ಸಾಕಷ್ಟು ಜಾಗದಲ್ಲಿ ನೀವು ನೋಡ್ತೀರಿ. ಕ್ಷಮಾವಾಣಿ ಪರ್ವವನ್ನು ವರ್ಷಕ್ಕೆ ಒಮ್ಮೆ ಆಚರಿಸುವಂಥ ಪದ್ಧತಿ ಅನೇಕ ಸ್ಥಳಗಳಲ್ಲಿ ಕಾಣಲ್ಪಡ್ತದೆ ಅಲ್ವಾ? ಆದರೆ ನಿಜವಾದ ವಸ್ತುಸ್ಥಿತಿ ನಾವು ವಿಚಾರ ಮಾಡಿದರೆ ಹಾಗೇ ಇಲ್ಲ. ನೋಡಿ, ಮುನಿಗಳು ಮತ್ತು ಶ್ರಾವಕರ ಪ್ರತಿಕ್ರಮಣದಲ್ಲಿ ಪ್ರತಿದಿನ 2 ಸಾರಿ ಏನೇ ತಪ್ಪು ಆಗಿದ್ದರೂ ತಕ್ಷಣ ಅದನ್ನು ಅಂದರೆ ಕ್ಷಮೆ ಕೇಳುವುದು ಎಲ್ಲ ಜೀವಗಳಿಂದ ಇದೆಯಲ್ಲ ಪ್ರತಿಕ್ರಮಣದಲ್ಲಿ. ಮತ್ತು ಇನ್ನು ಅಕಸ್ಮಾತ್ ಕೆಲವೊಂದು ಪಾಪಗಳು ಹೀಗೂ ಇದ್ದಾವೆ, ತಕ್ಷಣವೇ ನನ್ನ ಪಾಪ ಮಿಥ್ಯೆ ಆಗಲಿ ಎಂದು ಹೇಳುವಂತಹ ಕ್ರಮ ಇದೆ. ಕಾರಣ ಏನು ಅಂತಂದರೆ, ಈ ಕ್ರೋಧ ಆದಿ ಕಷಾಯಗಳು ಅಂತರ್ಮುಹೂರ್ತಕ್ಕಿಂತ
ಒಳಗಡೆನೇ ಇದ್ದರೆ, ಅಂದರೆ ಅಂತರ್ಮೂರ್ತದ ಒಳಗಡೆ ಸಮಾಪ್ತ ಆದರೆ ಅದು ಸಂಜ್ವಲನದಲ್ಲಿ ಬರ್ತದೆ. ಅಕಸ್ಮಾತ್ ಈ ಕಷಾಯಗಳು ಏನಾದರೂ 15 ದಿನಗಳವರೆಗೆ ಹೋದರೆ, ಅಂದರೆ ಮೇಲೆ ಹೋಗಬಾರ್ದು, ಅಷ್ಟು ಹೋಯಿತು ಅಂತಂದರೆ ಆವಾಗ ಅದು ಅಪ್ರತ್ಯಾಖ್ಯಾನದಲ್ಲಿ ಬಂದುಬಿಡ್ತದೆ. ಆ 15 ದಿವಸಕ್ಕಿಂತ ಮುಂದೆ ಹೋದರೆ, ಅಂದರೆ 6 ತಿಂಗಳ ಒಳಗಡೆ, 6 ತಿಂಗಳ ಒಳಗಡೆ ಇರಬೇಕದು, ಅದು ಪ್ರತ್ಯಾಖ್ಯಾನದಲ್ಲಿ ಹೋಗ್ತದೆ. ಅಕಸ್ಮಾತ್ 6 ತಿಂಗಳಿಗಿಂತ ಮೇಲೆ ಏನಾದ್ರು ಆ ಕಷಾಯಗಳು ನಿಂತು ಬಿಟ್ಟರೆ ನಮ್ಮಲ್ಲಿ, ಮುಂದೆ ಅದು ಅನಂತಾನುಬಂಧಿಗೆ ಹೋಗಿಬಿಡ್ತದೆ. ಅನಂತ ಅನುಬಂಧಿ ಅದೇನಿದೆ, ಅನಂತ ಸಂಸಾರದ ಕಾರಣ ಇದೆ. ಆದ್ದರಿಂದ ಕ್ರೋಧ ಕಷಾಯವನ್ನು ತಕ್ಷಣವೇ ಶಮನ ಮಾಡಬೇಕಾಗ್ತದೆ. ಅದು ಆವಾಗ ಅನಂತ ಭವದವರೆಗೆ ದುಃಖ ಕೊಡಲಾರದು, ಅಂದರೆ ಅನಂತ ಅನುಬಂಧಿಗೆ ಅದು ಹೋಗುವುದಿಲ್ಲ, ಹಾಗಾಗ್ತದೆ ಅದರದ್ದು. ಅವಾಗ ಇಲ್ಲಿ ಯಾರು ತೀವ್ರ ಕ್ರೋಧಿ ಇರುವರೋ ಅವರಿಗೆ ಮುಂದಿನ ಭವ ನರಕದ್ದು ಇರ್ತದೆ. ಅಲ್ಲಿ ಕ್ರೋಧದ ತೀವ್ರತೆಯೇ ಇರ್ತದೆ ಸಂಸ್ಕಾರ ಫಲದಿಂದ ಅಲ್ವಾ. ಆದರೆ ಈ ಕ್ಷಮೆ ಅನ್ನೋದು ಏನಿದೆ, ಇದು ಸ್ವಾದ ಅಂದರೆ ಸ್ವಂತದ ಮತ್ತು ಪರ ಜೀವಗಳ ಉದ್ಧಾರಕ ಇದೆ. ಸಮ್ಯಕ್ ದೃಷ್ಟಿ ಜೀವಗಳೇ ಇದನ್ನು ಉತ್ತಮ ರೀತಿಯಿಂದ ಪಾಲಿಸಬಹುದಷ್ಟೇ. ಮಿಥ್ಯಾದೃಷ್ಟಿಗಳಲ್ಲೂ ಕೆಲವೊಮ್ಮೆ ಕ್ಷಮೆ ಇರುತ್ತದೆ, ಆದರೆ ಅದನ್ನು ಉತ್ತಮ ಎಂದು ಹೇಳಲು ಬರುವುದಿಲ್ಲ. ಕಾರಣ ಯಾಕೆಂತಂದರೆ, ಮಿಥ್ಯಾತ್ವದಲ್ಲಿ ಇರುವಂಥ ಕ್ಷಮೆ ಇದೆಯಲ್ಲ, ಇದು ಸಂಸಾರವನ್ನು ಬೆಳೆಸಲೆಂದೇ ಮಾಡಲಾಗ್ತದೆ, ಬಿಟ್ಟರೆ ಸಂಸಾರವನ್ನು ತುಂಡು ಮಾಡಲಾಗುವುದಿಲ್ಲ. ಅದನ್ನು ಆ ರೀತಿ ವ್ಯವಸ್ಥೆ ಮಿಥ್ಯಾತ್ವದಲ್ಲಿ ಇಲ್ಲ. ಯಾರು ಸಮ್ಯಕ್ ಜ್ಞಾನಿ ಅಂದರೆ ಸಮ್ಯಕ್ ದೃಷ್ಟಿ ಸಮ್ಯಕ್ ಜ್ಞಾನಿ ಇದ್ದಾರೆ, ಅವರಲ್ಲಿ ಉತ್ಪನ್ನ ಆಗುವ ಕ್ಷಮೆ ಮಾತ್ರ ಜೀವದ ಅನಂತ ಕಾಲವನ್ನು ತುಂಡು ಮಾಡಿ ಅವರ ಸಂಸಾರವನ್ನು ಪರಿಮಿತ ಮಾಡಿ ಆ ಜೀವವನ್ನು ನಿಶ್ಚಿತವಾಗಿ ಮೋಕ್ಷಕ್ಕೆ ಕಳುಹಿಸಿಯೇ ಕಳಿಸುತ್ತದೆ. ಇದು ಉತ್ತಮ ಕ್ಷಮಾ ಭಾವನೆಯ ಮಹಾಫಲ ಇದೆ. ಈಗ ಈ ಭಾಗವನ್ನು ಇಲ್ಲಿಗೆ ಬಿಡಲಾಗ್ತದೆ. ಇನ್ನು ಮುಂದಿನ ಭಾಗ ನೋಡೋಣ. ಹಾಗಾದರೆ ಮುಂದಿನ ಭಾಗ ನಾಳೆ ಬಂದು ನೋಡ್ರಿ. ಶ್ರೀ ಋಷಭನಾಥನ್ ತೋರ್ ಮಾಡ್ರೋಗಿ 14 ಜಯವಾಗಲಿ.